ಇವತ್ತಿಗೆ ಪಂಜರ ಪಕ್ಷಿ ಮತ್ತು ಈ ಪ್ರಸಂಗ 155ನೇ ಪ್ರದರ್ಶನವಾಗಿ ಅಂಕೋಲದಲ್ಲಿ ನಡೆಯುತ್ತಾ ಇದೆ. ಈ ಯಶಸ್ಸಿಗೆ ಕಾರಣವಾದದ್ದು ಹಾಲಾಡಿ ಮೇಳದ ಯುವ ಕಲಾವಿದರ ಸಾಂಘಿಕವಾದಂತಹ ಪ್ರಯತ್ನ, ನಿಮ್ಮಂತ ಪ್ರಜ್ಞಾವಂತ ಪ್ರೇಕ್ಷಕಾಭಿಮಾನಿಗಳ ಸಂಪೂರ್ಣವಾದಂತಹ ಬೆಂಬಲ ಈ ವರ್ಷ ಹಾಲಾಡಿ ಮೇಳಕ್ಕೆ ದೊರಕಿದ್ರಿಂದ ಈ ಯಶಸ್ಸು ನಾವು ಇಷ್ಟು ಬೇಗ ಕಾಣುವ ಹಾಗಾಯಿತು. ಈ ನಿಮ್ಮ ಪ್ರೋತ್ಸಾಹ ಬೆಂಬಲ ಸದಾಕಾಲ ನಮ್ಮ ಹಾಲಾಡಿ ಮೇಳಕ್ಕೆ ದೊರಕಲಿ ಎನ್ನುವ ಹಾಗೆ ಕೇಳಿಕೊಳ್ಳುತ್ತಾ, ನಾಳೆ ದಿವಸ ನಮ್ಮ ಮೇಳದ ಕಾರ್ಯಕ್ರಮ ಹೊನ್ನಾವರ ಕರ್ಕಿಯಲ್ಲಿ ಹವ್ಯಕ ಸಭಾಭವನದಲ್ಲಿ ಇದೇ ಪಂಜರ ಪಕ್ಷಿ ಮತ್ತು ಆಖ್ಯಾನವನ್ನು ನಾವು ಆಡಿ ತೋರಿಸಲಿದ್ದೇವೆ. ಆತ್ಮೀಯರೇ, ಇನ್ನೊಂದು ವಿಷಯವನ್ನು ನಾನು ನಿಮ್ಮಲ್ಲಿ ಹೇಳಲೇಬೇಕು ಅಗತ್ಯವಾಗಿ. ತಾಯಿ ದುರ್ಗಾ ಪರಮೇಶ್ವರಿ ಹಾಗೂ ಮಲ್ಲು ಚಿಕ್ಕಮ್ಮನವರ ಮಹಿಮೆ ಏನು ಎನ್ನುವುದನ್ನು ಕಲಾವಿದರಾಗಿ ನಾವು ಚೆನ್ನಾಗಿ ತಿಳಿದುಕೊಂಡವರಿದ್ದೇವೆ. ಹಾಗಾಗಿ ದೂರದ ಅಂಕೋಲದ ಪರಿಸರದ ಭಕ್ತಾಭಿಮಾನಿಗಳಂತ ನಿಮಗೆಲ್ಲವರಿಗೂ ಗೊತ್ತಿರಲಿ ಎನ್ನುವ ಕಾರಣಕ್ಕಾಗಿ ಹೇಳ್ತಾ ಇದ್ದದ್ದು. ನಂಬಿದವರಿಗೆ ಹಿಂಬಲ ನೀಡುವಂತಹ ಸಾಂಬ ಸದಾಶಿವನ ಸತಿಯಾದಂತಹ ಶ್ರೀ ದುರ್ಗಾ ಪರಮೇಶ್ವರಿ ನೆಲೆಸಿರುವುದು ಹಾಲಾಡಿಯ ವಾರಾಹಿ ನಡದಲ್ಲಿ. ಕಷ್ಟ ಎಂದವರ ಮನದಿಷ್ಟಾರ್ಥವನ್ನು ಈಡೇರಿಸುವಂಥ ಇಷ್ಟದಾಯಕಿಯಾಗಿದ್ದಾಳೆ. ಮಾಟ ಕೃತ್ರಿಮ ದೋಷ ಇರಬಹುದು, ಆಸ್ತಿ ವಿವಾದ ಇರಬಹುದು, ಸಂತಾನ ಪ್ರಾಪ್ತಿಗಿರಬಹುದು, ಅಥವಾ ಸಂಪತ್ತು ವೃದ್ಧಿಗಿರಬಹುದು. ಯಾವುದೇ ಸಮಸ್ಯೆ ತಲೆದೋರಿದ್ದ ಕಾಲಕ್ಕೆ ಸಂಕ್ಷಿಪ್ತವಾದಂತಹ ಹರಕೆಯನ್ನು ತಾಯಿಯ ಸನ್ನಿಧಾನಕ್ಕೆ ತಾವು ಸಮರ್ಪಿಸುತ್ತೀರಿ ಅಂತಾದರೆ ಅಷ್ಟೇ ಕ್ಷಿಪ್ರಗತಿಯಲ್ಲಿ ನಿಮ್ಮ ಹರಕೆಯನ್ನು ಸ್ವೀಕರಿಸಿ ನಿಮ್ಮ ಸಮಸ್ಯೆಯನ್ನು ದೂರ ಮಾಡಿ ನಿಮ್ಮ ಬದುಕಿನ ಸಂತೋಷಕ್ಕೆ ಆ ತಾಯಿ ಕಾರಣಕರ್ತಲಾಗ್ತಾಳೆ. ಇದು ಕಲಾವಿದರಾಗಿ ನಾವು ಒಪ್ಪಿದಂಥ ಸತ್ಯ, ನಂಬಿದಂಥ ಸತ್ಯ. ಹಾಗಾಗಿ ಆ ತಾಯಿಯ ಸೇವೆ ಮಾಡುವಂಥ ಆಶಯಗಳು ತಮಗೆ ಯಾರಿಗಾರು ಇದ್ದಲ್ಲಿ ದೇವಳವನ್ನು ಸೇರಿ ಧರ್ಮದರ್ಶಿಗಳನ್ನು ಸಂಪರ್ಕಿಸಿ ಆ ತಾಯಿಯನ್ನು ಪೂಜಿಸಿ, ಅರ್ಚಿಸಿ, ಆರಾಧಿಸಿ ತೀರ್ಥ ಪ್ರಸಾದವನ್ನು ಸ್ವೀಕರಿಸ್ತೀರಿದ್ದಾದರೆ ನಿಮ್ಮ ಬದುಕಿನ ಎಲ್ಲ ಕಷ್ಟ ಕಾರ್ಪಣ್ಯಗಳು ದೂರವಾಗ್ತದೆ ಎಂಬುದನ್ನು ಈ ಮೂಲಕವಾಗಿ ಭಕ್ತಾಭಿಮಾನಿಗಳಂತ ನಿಮಗೆ ತಿಳಿಯಪಡಿಸುವ ಮೂಲಕವಾಗಿ ನಮ್ಮ ಮೇಳದ ಯಜಮಾನರಾಗಿರುವಂಥ ವೈ ಕರುಣಾಕರ್ ಶೆಟ್ಟರ್ 12 ಮೇಳಗಳು, ಶ್ರೀ ಕ್ಷೇತ್ರ ಬೆರಡೂರು ಮೇಳ ಹಾಗೂ ಸಿಗಂದೂರು ಮೇಳ, ಆ ಮೇಳದ ಕಾರ್ಯಕ್ರಮಗಳು ತಮಗೆಲ್ಲಿ ಅದು ಬೇಕಿದ್ದಲ್ಲಿ ಮೇಳದ ಚೌಕಿಯಲ್ಲಿ ಮ್ಯಾನೇಜರ್ ಅವರನ್ನು ಸಂಪರ್ಕಿಸಿ ದಿನಾಂಕವನ್ನು ನಿಗದಿಪಡಿಸಿಕೊಳ್ಳಬೇಕೆಂದು ಹಾಗೆ ಕೇಳಿಕೊಳ್ತಾ, ಜೊತೆಯಲ್ಲಿ ನಮ್ಮ ಮೇಳದ ಕಾರ್ಯಕ್ರಮಗಳು ತಮಗೆಲ್ಲಿ ಆದರೆ ಬೇಕಿದ್ದಲ್ಲಿ ಚೌಕಿಯಲ್ಲಿ ಮ್ಯಾನೇಜರನ್ನು ಸಂಪರ್ಕಿಸಿ ದಿನಾಂಕವನ್ನು ನಿಗದಿಪಡಿಸಿಕೊಳ್ಳಬೇಕು ಎಂದು ಹಾಗೆ ಕೇಳಿಕೊಳ್ತಾ, ಇವತ್ತಿನ ಕಾರ್ಯಕ್ರಮದ ಆಯೋಜಕರಾದಂಥ ಪ್ರಶಾಂತ್ ಆಚಾರ್ಯ ಅಂಕೋಲ ಅವರಿಗೆ ವಿಶೇಷವಾದ ಧನ್ಯವಾದವನ್ನು ಸಮರ್ಪಿಸಬೇಕು. ಯಾಕೆಂದರೆ ಅವರೊಂದು ಮಾತನ್ನು ಹೇಳಿದರು, ಪೌರಾಣಿಕ ಪ್ರಸಂಗವನ್ನು ನಾನು ಆಯೋಜಿಸ್ತಾ ಇದ್ದೇನೆ, ಪಂಜರ ಪಕ್ಷಿ ಪ್ರಸಂಗ, ಹೊಸ ಪ್ರಸಂಗವನ್ನು ಅಂಕೋಲದಲ್ಲಿ ಆಡಿಸಬೇಕು ಅಂತ ಮನಸ್ಸುಂಟು, ಏನು ಮಾಡುವುದಂತ ಗೊತ್ತಾಗ್ತೇನೆ ಅಂತ ನಮ್ಮಲ್ಲಿ ದೂರವಾಣಿ ಮೂಲಕವಾಗಿ ಕೇಳಿಕೊಂಡಂಥ ಕಾಲಕ್ಕೆ ನಾನು ಸುಧೀರ್ ಪೂರ್ವ ಹಾಗೂ ನಮ್ಮ ಸಹ ಕಲಾವಿದರು ಆಡಿದ್ದು ಒಂದೇ ಒಂದು ಮಾತು, ಪಂಜರ ಪಕ್ಷಿ ಪ್ರಸಂಗವನ್ನು ಈ ವರ್ಷ ನೀವು ಆಡಿಸಿದ್ರಿ ಅಂತ ಆದರೆ ಸಂಘಟಕರಿಗೆ ಯಾವ ನಷ್ಟವೂ ಆಗುವುದಿಲ್ಲ ಅಂತ ಮಾತು ನಾನು ಎದೆತಟ್ಟಿ ಹೇಳಿಕೊಂಡಿದ್ದೇನೆ. ಆ ರೀತಿಯಲ್ಲಿ ಪ್ರಶಾಂತ್ ಆಚಾರ್ಯವರು ಮುಖದಲ್ಲಿ ಸೂಸುವಂಥ ಮಂದಹಾಸವನ್ನು ಕಂಡಾಗ ನನಗೆ ಅರ್ಥ ಆಗಿದೆ ಈ ಕಾರ್ಯಕ್ರಮದಲ್ಲಿ ಯಶಸ್ಸನ್ನು ಕಂಡಿದ್ದಾರೆ ಎಂಬುದು. ಮುಂದಿನ ವರ್ಷವೂ ಸಹ ಇಂಥ ಒಂದು ಕಾರ್ಯಕ್ರಮವನ್ನು ವಿಶೇಷವಾಗಿ ಆಯೋಜನೆ ಮಾಡಲಿ, ಅವರಿಗೆ ಸಂಪೂರ್ಣವಾದ ಬೆಂಬಲ ನಿಮ್ಮಂಥವರದ್ದು ನಿರೀಕ್ಷೆ ಇರಲಿ ಎನ್ನುವ ಹಾಗೆ ಕೇಳಿಕೊಳ್ತಾ, ಸೇರಿದಂಥ ಸಮಸ್ತ ಯಕ್ಷಾಭಿಮಾನಿಗಳಿಗೆ ಮತ್ತೊಮ್ಮೆ ಭಾಗ ಹೊಂದಿಸುತ್ತಾ ಕಥಾಭಾಗವನ್ನು ಮುನ್ನಡೆಸಲು ಅಪ್ಪಣೆಯನ್ನು ಕೇಳ್ತಾ ಇದ್ದೇನೆ. ಯಕ್ಷಗಾನಂ ಗೆಲ್ಗೆ, ಯಕ್ಷಗಾನಂ ಬಾಳ್ಗೆ.